ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ಇದವ್ಯಾಸ ಗುಣಾವಾಸ ವಿದ್ಯಾಧೀಶತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಧರ್ಮದ 4 ಕಾಲಗಳು: ಸತ್ಯ, ಶೌಚ, ದಯಾ, ಸತ್ಯ ಅಂತೇಳಿ 4 ಕಾಲಗಳು. ಅದರಲ್ಲಿ ನಾವು ಮಾಡುವ ಸದ್ಧರ್ಮ, ಏನೆಲ್ಲ ಧರ್ಮಕರ್ಮ ಮಾಡ್ತೇವೆ ಅದು ಪ್ರಾರ್ಥನೆ, ಪೂಜೆ, ಧ್ಯಾನ, ಇದೆಲ್ಲ ತಪಸ್ಸು. ಒಂದು ತಪಸ್ಸು, ಒಂದು ಕಾಲು ಅಂತೇಳಿ ಹೇಳಿದರು. ಈ 4 ಕಾಲುಗಳನ್ನು ನಾಶ ಮಾಡತಕ್ಕಂತಹ ಅಧರ್ಮದ 4 ಕಾಲುಗಳಿವೆ ಅಂತೇಳಿ ಹೇಳಿದರು. ಅದನ್ನು ಯಾವುದು ಯಾವ ಪಾದವನ್ನು ಯಾವ ಇದು ಅಧರ್ಮದ ಪಾದಗಳು ನಾಶ ಮಾಡ್ತಾವೆ ಅನ್ನೋದನ್ನು ಈಗ ತಿಳಿಸ್ತಾ ಇದ್ದಾರೆ. ಅದನ್ನು ನಾವು ತಿಳ್ಕೊಳ್ಳುವ. ತಪಸ್ಸು ಹೇಳಿದರೆ ನಾವು ಮಾಡುವ ಧರ್ಮಕರ್ಮಗಳು. ಆಮೇಲೆ ಪ್ರಾರ್ಥನೆ, ಪೂಜೆ, ಧ್ಯಾನ, ಇದೆಲ್ಲ ನಾವು ಮಾಡುವ ಇದೆಲ್ಲ ಒಂದು ಕಾಲು. ಇದನ್ನು ನಾಶ ಮಾಡುವುದು ಯಾವುದು? ತಪಸ್ಸು ಅನ್ನತಕ್ಕಂತಹ ಪಾದವನ್ನು ನಾಶ ಮಾಡತಕ್ಕಂತಹ ಅಧರ್ಮದ ಕಾಲು ಹೇಳಿದರೆ ಅಹಂಕಾರ ಅಂತೆ. ಏನು ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿದರೂ ಕೂಡ ಅಹಂಕಾರಕ್ಕೆ ಗುರಿಯಾದೆವು ಹೇಳಿದರೆ, ಅಹಂಕಾರವನ್ನು ನಮ್ಮಲ್ಲಿ ತುಂಬಿಕೊಂಡೆವು ಅಂದರೆ ಎಲ್ಲವೂ ವ್ಯರ್ಥವಾಗಿ ಹೋಗ್ತದೆ. ನಮ್ಮ ತಪಸ್ಸು ನಾಶ ಆಗಿ ಹೋಗ್ತದೆ. ತಪಸ್ಸು, ಆ ಧರ್ಮದ ಒಂದು ಕಾಲ ಆದ ತಪಸ್ಸನ್ನು ನಾಶ ಮಾಡುವಂಥದ್ದು ಅಹಂಕಾರ. ಆದ್ದರಿಂದ ಅಹಂಕಾರ ನಮ್ಮಲ್ಲಿ ಇರಬಾರ್ದು. ಇದಕ್ಕೊಂದು ನಿದರ್ಶನವನ್ನು ಕೊಡ್ತಾರೆ. ಯಯಾತಿ ರಾಜ ಬಹಳ ಧರ್ಮಕರ್ಮಗಳನ್ನು ಆಚರಣೆ ಮಾಡಿದನು. ತುಂಬ ಯಾಗಾದಿಗಳನ್ನು ಮಾಡಿದ್ದಾನೆ. ಹಾಗೆ ಯಜ್ಞ ಯಾಗಾದಿಗಳನ್ನು ಮಾಡಿ ಧರ್ಮಕರ್ಮವನ್ನು ಮಾಡಿದರ ಫಲರೂಪವಾಗಿ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋದಾಗ ಇಂದ್ರದೇವರು ಅವನನ್ನು ಪ್ರಶ್ನೆ ಮಾಡ್ತಾರಂತೆ. ನೀನು ಭೂಮಿಯಲ್ಲಿ ತುಂಬ ಮೆರೆದವನು, ತುಂಬ ರಾಜರುಗಳ ಸಂಪರ್ಕ ಇರತಕ್ಕವನು. ನಿನ್ನ ಅನುಭವದಲ್ಲಿ ಭೂಲೋಕದಲ್ಲಿ ಎಲ್ಲರಿಂದಲೂ ಹೆಚ್ಚು ತಪಸ್ಸನ್ನು ಮಾಡಿದ ವ್ಯಕ್ತಿಗಳು ಯಾರು ಅಂತೇಳಿ ಕೇಳಿದ್ರಂತೆ. ಇಂದ್ರದೇವರು ಕೇಳಿದರು. ಯಾರ ಹತ್ರ? ಯಯಾತಿ ಹತ್ರ. ಯಯಾತಿ ವಿಚಾರವೇ ಮಾಡದೆ ಹೇಳಿದಂತೆ, ಭೂಲೋಕದಲ್ಲಿ ನನ್ನಷ್ಟು ತಪಸ್ಸು ಮಾಡಿದ ವ್ಯಕ್ತಿಗಳು ಯಾರಿದ್ದಾರೆ ಅಂತ ಅಹಂಕಾರದ ನುಡಿಯನ್ನು ನುಡಿದ. ಅಷ್ಟು ಆ ಅಹಂಕಾರ ಭರಿತನಾದ ಯಯಾತಿ ಕೂಡಲೇ ಅಲ್ಲಿ ಆ ಅಹಂಕಾರವನ್ನು ಪ್ರದರ್ಶನ ಮಾಡಿದ ಕೂಡಲೇ ಅಲ್ಲಿಂದ ದೂಡಿ ಬಿಡ್ತಾರಂತೆ, ಭೂಮಿಗೆ ಬಿಡ್ತಾನೆ. ಅವನ ತಪಸ್ಸೆಲ್ಲವೂ ಕೂಡ ಕರಗಿ ಹೋಯಿತು. ಯಾಕೆ? ಅಹಂಕಾರದಿಂದ. ಅದರಿಂದ ಅಹಂಕಾರ ಅನ್ನುವಂಥದ್ದು ನಮ್ಮ ಎಲ್ಲ ಸತ್ವ ಗುಣಗಳನ್ನು ದಮನ ಮಾಡಿಬಿಡ್ತದೆ, ನಾಶ ಮಾಡಿಬಿಡ್ತದೆ, ನಮ್ಮ ಪುಣ್ಯ ಎಲ್ಲ ಕರಗಿ ಹೋಗ್ತದೆ ಅಂತೇಳಿ. ಹಾಗೆ ಅಹಂಕಾರ ಪಡಬಾರ್ದು. ಮತ್ತೆ ನಮ್ಮಲ್ಲಿ ಯಾವ ರೀತಿ ಇರಬೇಕು, ನಾವು ಹೇಗೆ ಇರಬೇಕು ಅನ್ನೋದಕ್ಕೆ ಒಂದು ನಿದರ್ಶನ ಕೊಡ್ತಾರೆ. ಹನುಮಂತ ದೇವರು ಸೀತಾದೇವಿಯನ್ನು ಹುಡುಕುವುದಕ್ಕೋಸ್ಕರ ಸಮುದ್ರ ಲಂಘನ ಮಾಡಿ ಸೀತೆಯ ಸಮೀಪ ಹೋಗಿ ರಾಮಚಂದ್ರ ಕಪಿ ಸೈನ್ಯಗಳನ್ನೆಲ್ಲ ಕೂಡಿಕೊಂಡು ಬರ್ತಾನೆ, ರಾವಣನನ್ನು ಸಂಹಾರ ಮಾಡ್ತಾನೆ, ನಿನ್ನನ್ನು ಬಿಡಿಸಿಕೊಂಡು ಹೋಗ್ತಾನೆ ಅಂತೇಳಿ ಹೇಳಿ ಸೀತೆ ಹತ್ರ ವರ್ತಮಾನವನ್ನು ತಿಳಿಸ್ತಾರೆ ಹನುಮಂತ ದೇವರು ತಿಳಿಸಿದಾಗ ಸೀತೆ ಕೇಳ್ತಾಳೆ, ನೀನೇನೋ ಬಹಳ ಪರಾಕ್ರಮಿ, ಸಮುದ್ರವನ್ನು ಉಲ್ಲಂಘನೆ ಮಾಡಿ ಬಂದಿದ್ದಿ ಸರಿ, ಆ ಕಪಿಗಳೆಲ್ಲ ಹೇಗೆ ಬರಲಿಕ್ಕೆ ಸಾಧ್ಯ? ಇಲ್ಲಿ ಕಪಿಗಳು ಹೇಗೆ ಬರ್ತಾರೆ ಇಲ್ಲಿಗೆ? ಅವರು ಹೇಗೆ ಬರುವುದು ಅಂತೇಳಿ ಹೇಳಿದರೆ ಆ ಹನುಮಂತ ಒಂದು ಮಾತು ಹೇಳ್ತಾನೆ. ಸುಗ್ರೀವನ ಸನ್ನಿಧಿಯಲ್ಲಿ ತುಂಬ ಕಪಿಗಳಿದ್ದಾರೆ, ಆ ಎಲ್ಲರಲ್ಲಿ ನಾನು ಬಹಳ ಕಿರಿಯವನು ಅಂತೇಳಿ ಹೇಳ್ತಾನಂತ. ಎಲ್ಲರಿಂದ ಪರಾಕ್ರಮಿಶಾಲಿಯಾದ ಆ ಹನುಮಂತ ತನ್ನನ್ನು ಎಲ್ಲರಿಂದಲೂ ಬಹಳ ಕಿರಿಯ ಅಂತೇಳಿ ಗುರುತಿಸ್ತಾನಂತೆ, ಹೇಳ್ತಾನಂತೆ ಅವಳು. ಅಂದರೆ ಹಾಗಾದರೆ ಅಂತಹ ಈಗ ಸಮುದ್ರವನ್ನು ಅಲ್ಲಿ ಚರ್ಚೆ ಆಗಿದೆ, ಯಾರು ಹಾರ್ತಾರೆ ಅಂತ ಚರ್ಚೆ ಆಗಿ ಕಡೆಗೆ ಹನುಮಂತನೇ ಸಮರ್ಥ ಅಂತ ಹನುಮಂತ ಹಾರಿದ, ಬಾಕಿಯವರೆಲ್ಲ. ಆದರೆ ಅಲ್ಲಿ ಹೇಳುವಾಗ ತಾನು ಏನೂ ಅಲ್ಲ ಅಂತ. ಅಂದರೆ ನಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಇದ್ರು ಕೂಡ ನಾನು ಸಾಮರ್ಥ್ಯ ಉಳ್ಳವನು ಅಂತ ಅಹಂಕಾರ ಪಡಬಾರ್ದು.
ಹನುಮಂತ ದೇವರ ಆಕೃತಿಯನ್ನು ಮಾಡಿದರು. ಅಷ್ಟು ಸಾಮರ್ಥ್ಯವುಳ್ಳವರಾದರೂ ಕೂಡ ಲೇಷವೂ ಕೂಡ ಅಹಂಕಾರ ಇಲ್ಲದವರಾಗಿ ಆ ಸೀತೆ ಹತ್ರ ಆ ರೀತಿ ನಡ್ಕೊಳ್ತಾರಂತೆ. ಅದರಿಂದ ಆ ಯಯಾತಿ ಮಹಾರಾಜ ತನ್ನ ಅಹಂಕಾರದಿಂದ ಹೇಗೆ ಪತನಕ್ಕೊಳಗಾದ, ಆ ಸ್ವರ್ಗದಿಂದ ಕೆಳಗೆ ಬಿದ್ದ, ಹಾಗೆ ಹನುಮಂತ ದೇವರು ತನ್ನ ಆ ಒಂದು ಸೌಜನ್ಯದಿಂದ ಏನು ನಮ್ರತೆಯಿಂದ ಯಾವ ರೀತಿಯ ಒಂದು ಆ ರೀತಿ ನಮ್ಮಲ್ಲಿ ಅಹಂಕಾರ ಇರಬಾರ್ದು, ಮತ್ತೆ ಸೌಜನ್ಯ ಹೀಗಿರಬೇಕು ಅಂತ ಇದರಿಂದ ನಾವು ತಿಳ್ಕೊಳ್ಳಿಕ್ಕೆ ಬರ್ತದೆ. ಹಾಗಾದರೆ ಇಂತಹ ಯಯಾತಿಯ ನಿದರ್ಶನದಿಂದ ನಾವು ತಿಳಿಲಿಕ್ಕೆ ಅಂತದ್ದು ಏನೇ ಮಾಡಲಿ ನಾನು ಮಾಡಿದೆ ಅನ್ನುವ ಅಹಂಕಾರ ನಮಗಿರಬಾರ್ದು. ದೇವರು ನನ್ನಿಂದ ಮಾಡಿಸಿದ, ನನಗೆ ಆ ಸುಕೃತವನ್ನು ಒದಗಿಸಿಕೊಡ್ಬೇಕು ಅಂತ ದೇವರ ಇಚ್ಛೆ ಇತ್ತು, ದೇವರು ನನ್ನಿಂದ ಮಾಡಿಸಿದ, ದೇವರೇ ನನಗೆ ಕೃತಜ್ಞತೆಗಳು ಅನ್ನುವ ಭಾವನೆ ಬೇಕು. ನಾನು ಮಾಡಿದೆ ಎನ್ನುವ ಒಂದು ಅಹಂಕಾರ ಇದ್ರೆ ಎಲ್ಲವನ್ನು ಕಳ್ಕೊಳ್ತೇವೆ ನಾವು. ಹೀಗೆ ಅಹಂಕಾರದಿಂದ ತಪಸ್ಸು ನಾಶ ಆಗ್ತದೆ, ತಪಸ್ಸು ಎನ್ನುವ ಪಾದ ನಾಶ ಆಗ್ತದೆ ಹೇಳಿ, ಇನ್ನು ಎರಡನೇದಾಗಿ ಶೌಚ. ಶೌಚ ಅಂದರೆ ಏನಂದು ಒಳಗೆ ಹೊರಗೆ ಒಂದೇ ರೀತಿ ಇರುವುದು. ಹೊರಗೆ ಹೇಗೆ ನಾವು ಶುದ್ಧಿ ಮಾಡ್ಕೊಳ್ತೇವೋ ಹಾಗೆ ಒಳಗೆಯೂ ಅದೇ ರೀತಿಯಾಗಿ ಶುದ್ಧರಾಗಿರಬೇಕು. ಯಾವ ಕಶ್ಮಲವೂ ಒಳಗಿರಬಾರ್ದು, ಆ ರೀತಿ ಶುದ್ಧರಾಗಿರಬೇಕು. ಹಾಗೆ ಒಳಗೆ ಹೊರಗೆ ಸ್ವಚ್ಛವಾಗಿರುವುದು, ಶುದ್ಧವಾಗಿರುವುದು, ಅದೇ ಇದು ಶೌಚ. ಆ ಶೌಚ ಹೇಗೆ ನಾಶ ಆಗ್ತದೆ ಅಂದರೆ ದುಷ್ಟ ಜನರ ಸಂಸರ್ಗದಿಂದ ಶೌಚ ನಾಶ ಆಗ್ತದೆ ಅಂತೇಳಿ ಅದಕ್ಕೂ ಒಂದು ನಿದರ್ಶನವನ್ನು ಕೊಡ್ತಾರೆ. ಸೀತಾದೇವಿ ರಾಮಚಂದ್ರನ ಹತ್ರ ಒಂದು ಕಥೆಯನ್ನು ಹೇಳ್ತಾಳೆ. ಒಬ್ಬ ಬ್ರಾಹ್ಮಣ ಕುಮಾರ ತಾನು ತಪಸ್ಸಿಗೆ ತೊಡಗಿದ, ತಪಸ್ಸಿಗೆ ಕೂತ್ಕೊಂಡ. ತಾನು ಒಳಗೆ ಹೊರಗೆ ಶುದ್ಧನಾಗಿದ್ದುಕೊಂಡು ತಪಸ್ಸನ್ನು ಚೆನ್ನಾಗಿ ಅನುಷ್ಠಾನ ಮಾಡ್ತಿದ್ದ. ಸ್ವಲ್ಪ ಸಮಯದಲ್ಲಿ ಇಂದ್ರದೇವರಿಗೆ ಅವನ ತಪಸ್ಸಿನ ಒಂದು ತೀಕ್ಷ್ಣತೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಕಂಡಿತಂತೆ. ಇಂದ್ರದೇವರು ಭೂಲೋಕಕ್ಕೆ ಬಂದರು, ಅವನು ತಪಸ್ಸು ಮಾಡುವಲ್ಲಿಗೆ ಬಂದು ಅವನ ತಪಸ್ಸನ್ನು ಪರೀಕ್ಷೆ ಮಾಡಬೇಕು ಅಂತ ಒಂದು ಇಂದ್ರದೇವರು ಬರುವಾಗ ಹೇಗೆ ಬಂದರು ಹೇಳಿದರೆ ಒಂದು ಬ್ರಾಹ್ಮಣನ ರೂಪದಲ್ಲಿ ಬಂದರು. ಬ್ರಾಹ್ಮಣ ಒಂದು ಹರಿತವಾದ ಕತ್ತಿಯನ್ನು ಹಿಡ್ಕೊಂಡು ಬಂದಿದ್ದಾನೆ. ಬಂದು ಆ ತಪೋನಿರತನಾದ ಆ ಬ್ರಾಹ್ಮಣ ಕುಮಾರನ ಹತ್ರ ಹೇಳ್ತಾನೆ, ಸ್ವಾಮಿ ನೀವು ಮಹಾನುಭಾವರು, ನನಗೊಂದು ಉಪಕಾರ ಆಗಬೇಕು ನಿಂದ. ನಾನು ಎಲ್ಲೋ ಹೊರಟಿದ್ದೇನೆ, ಇದೊಂದು ಹರಿತವಾದ ಕತ್ತಿ ಉಂಟು, ಅದನ್ನು ನಿಮ್ಮಲ್ಲಿ ಬಿಟ್ಟು ಹೋಗ್ತೇನೆ, ನಾನು ಇನ್ನೊಮ್ಮೆ ಬಂದು ತಗೊಳ್ತೇನೆ, ಅದುವರೆಗೆ ಅದು ನಿಮ್ಮಲ್ಲೇ ಇರಲಿ ಅಂತೇಳಿ ಹೇಳಿ ಇದೊಂದು ಉಪಕಾರ ಮಾಡಿ ನನಗೆ ಅಂತ ಆ ಬ್ರಾಹ್ಮಣರ ವೇಷದಲ್ಲಿರತಕ್ಕಂಥ ಇಂದ್ರದೇವರು ಆ ತಪಸ್ವಿ ಹತ್ರ ಹೇಳಿದಾಗ ಒಂದು ಉಪಕಾರ ಆಗಲಿ ಅದೇನು ದೊಡ್ಡ ಕೆಲಸ ಅಲ್ಲ, ಮಾಡ್ತೇನೆ ಅಂತೇಳಿ ಒಪ್ಪಿಕೊಂಡ್ರಂತೆ. ಈ ಬ್ರಾಹ್ಮಣ ಕುಮಾರ ಒಪ್ಪಿಕೊಂಡ, ತಪನಿರತನಾದ ಬ್ರಾಹ್ಮಣ ಕುಮಾರ ಒಪ್ಪಿಕೊಂಡ. ಸರಿ, ಆದರೆ ಒಂದು ವಿಷಯ ಏನು ಹೇಳಿದರೆ ಅದು ಹರಿತವಾಗಿ ಉಂಟು, ನಾನು ಹಿಂದೆ ಪಡೆಯುವಾಗ ಅದೇ ರೀತಿ ಅದು ಹರಿತವಾಗಿರಬೇಕು, ಅದರ ಬಗ್ಗೆ ಲಕ್ಷ್ಯ ಕೊಡಿ ಅಂತೇಳಿ ಆಯಿತು ಅಂತೇಳಿ ಹೇಳಿದ ಬ್ರಾಹ್ಮಣ ಕುಮಾರ. ಸರಿ, ಕತ್ತಿ ಕೊಟ್ಟು ಇನ್ನು ತಪಸ್ಸಿನ ಒಂದು ವಿಷಯದಿಂದ ಅವನು ನಿವೃತ್ತನಾಗೋ ಹಾಗೆ ಮಾಡಿ ಇಂದ್ರದೇವರು ಹೋಗಿಬಿಟ್ರು, ಸ್ವರ್ಗಕ್ಕೆ ಹೋದರು. ಸರಿ, ಇನ್ನು ಜವಾಬ್ದಾರಿ ವಹಿಸಿಕೊಂಡಿದ್ದಾನೆ. ಹಾಗಾಗಿ ಆ ತಪೋನಿರತನಾದ ಬ್ರಾಹ್ಮಣ ನಾನೊಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೇನೆ ಅಂತ ತಾನೆಲ್ಲಿ ಹೋಗುವಾಗಲೂ ಆ ಕತ್ತಿಯನ್ನು ಹಿಡ್ಕೊಂಡೇ ಹೋಗ್ತಾ ಇದ್ದಂತೆ. ಯಾಕಂದರೆ ತಪಸ್ವಿಗಳಿಗೆ ಎಲ್ಲಿ ಹೋಗ್ಲಿಕ್ಕೆ ಇರೋದಿಲ್ಲ, ಆದರೆ ಹೊಟ್ಟೆಯ ಒಂದು ಇದಕ್ಕೋಸ್ಕರ ಗಡ್ಡೆ ಗೆಣಸುಗಳನ್ನೆಲ್ಲ ತರುವಂತಹ ಪ್ರಸಂಗ ಇರ್ತದೆ. ಅಲ್ಲಿಗೆ ಹೋಗುವಾಗಲೂ ಕೂಡ ಆ ಕತ್ತಿಯನ್ನು ಹಿಡ್ಕೊಂಡೇ ಹೋಗ್ತಿದ್ದಂತೆ. ಯಾರಾದರೂ ಕದ್ದು ಬಿಟ್ಟರೆ ಮತ್ತೆ ವಾಪಸ್ ಕೊಡ್ಲಿಕ್ಕಿಲ್ಲ ಆಗ್ತದಲ್ಲ, ನಾನು ಅಪರಾಧಿ ಆಗ್ತೇನೆ ಅಂತ ಆ ಕತ್ತಿಯನ್ನು ತಾನು ಹೋಗುವಾಗ ಹಿಡ್ಕೊಂಡೇ ಹೋಗ್ತಿದ್ದಂತೆ. ಸರಿ, ಅಷ್ಟು ಮಾತ್ರ ಅಲ್ಲ, ಅದು ಹರಿತವಾಗಿರ್ಬೇಕಲ್ಲ, ಅದಕ್ಕೆ ದಿನ ಸಾಣೆ ಹಿಡಿಯುವಂತಹ ಒಂದು ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತೆ. ಹಾಗೆ ಸಾಣೆ ಹಿಡಿದ ಮೇಲೆ ಕತ್ತಿ ಹರಿತವಾಯಿತೋ ಇಲ್ವೋ ಅಂತ ನೋಡ್ಲಿಕ್ಕೆ ಮರಗಿಡಗಳ ಮೇಲೆ ಪ್ರಯೋಗ ಮಾಡಿದಂತೆ. ಆ ಕತ್ತಿಯನ್ನು ಪ್ರಯೋಗ ಮಾಡಿದ ಆ ಹರಿತವಾಗಿ. ಹೀಗೆ ಈ ಪ್ರಯೋಗ ಎಲ್ಲಿವರೆಗೆ ಮುಂದುವರಿತೆ ಅಂದರೆ ಕೊನೆಗೆ ಜಿಂಕೆ ಮೊಲಗಳನ್ನು ಕೊಲ್ಲುವ ವಿಷಯದಲ್ಲಿಯೂ ಆ ಕತ್ತಿಯ ಪ್ರಯೋಗ ಹರಿತದ ಪರೀಕ್ಷೆಯ ರೀತಿಯಲ್ಲಿ ಆ ಕತ್ತಿಯ ಪ್ರಯೋಗ ಶುರುವಾಯಿತು. ಹಾಗಾದರೆ ಏನು ತಪಸ್ಸಿನಲ್ಲಿ ತೊಡಗಿ ಉದ್ಧಾರ ಆಗಬೇಕು ಅಂತ ಬಂದ ಆ ಬ್ರಾಹ್ಮಣ ಕುಮಾರ ಆ ಒಂದು ಕೆಟ್ಟ ಕತ್ತಿಯ ಒಂದು ಸಂಸ್ಕಾರದಿಂದ, ಕಠೋರವಾದ ಕತ್ತಿಯ ಸಂಸರ್ಗದಿಂದ ತಪಸ್ಸು ಎಲ್ಲವನ್ನು ಬಿಟ್ಟು ಯಾರಿಗೂ ಬೇಡನಾದ ಅವನು ಎಲ್ಲ ಪ್ರಾಣಿಗಳನ್ನು ಕೊಲ್ತಾನೆ ಅಂದರೆ ಅವನು ಯಾರಿಗೂ ಬೇಡ ಅಂತಹ ಒಂದು ದುಸ್ಥಿತಿಯನ್ನು ಅವನು ಮುಟ್ಟಿದೆ. ಯಾಕಾಯಿತು? ಕಠೋರವಾದ ಕತ್ತಿಯ ಸಂಪರ್ಕದಿಂದ. ಹಾಗೆ ದುಷ್ಟ ಜನರ ಸಂಸರ್ಗದಿಂದ ನಾವು ಕೆಡುತ್ತೇವೆ, ನಾವು ಏನಾಗ್ತೇವೆ,
ನಮ್ಮ ಶೌಚವನ್ನು ಕಳ್ತೀವಿ, ಶುದ್ಧಿ ದೂರ ಆಗ್ತದೆ. ನೋಡಿ, ಕ್ರೌರ್ಯ ಉಂಟಾಗ್ತದೆ. ಈಗ ಆ ಪ್ರಾಣಿಗಳನ್ನು ಹಿಂಸೆ ಮಾಡೋದ್ರೆ ಕ್ರೂರ ಕೆಲಸ. ತಪಸ್ವಿ ಆದ ಈಗ ಅದು ಆಗ್ತದೋ, ಅದು ಬೇಕೋ, ಅದರಿಂದ ಅವನು ತಪಸ್ಸು ಸಿದ್ಧಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ನೋಡಿ, ಅಂತಹ ತಪಸ್ವಿ ಆ ಒಂದು ಕತ್ತಿಯ ಸಂಪರ್ಕದಿಂದ ಏನಾದ, ಎಲ್ಲವನ್ನು ಕಳ್ಕೊಂಡ ಅಲ್ಲ, ಆ ತಪಸ್ಸನ್ನು ಕಳ್ಕೊಂಡ. ಹಾಗೆ ತಪಸ್ಸು ಅನ್ನುವಂಥದ್ದು, ಶೌಚ ಅನ್ನುವಂಥದ್ದು ದುಷ್ಟ ಜನರ ಸಂಸರ್ಗದಿಂದ ನಷ್ಟವಾಗ್ತದೆ. ಈಗ ನೋಡಿ, ನಾವು ಯೋಚನೆ ಮಾಡಬೇಕು. ಇವತ್ತು ದೂರದರ್ಶನದ ಮೂಲಕವಾಗಿ ಬೇಡವಾದ ದೃಶ್ಯಗಳನ್ನು ನೋಡ್ತೇವೆ, ಅವುಗಳ ಸಂಪರ್ಕ ನಮ್ಮನ್ನು ಕೆಡಿಸ್ತದೆ. ಹೇಗೆ ಅವನ ತಪಸ್ಸು ಭಂಗ ಆಯಿತೋ, ನಮ್ಮ ಸನ್ಮಾರ್ಗದಿಂದ ನಮ್ಮನ್ನು ಅದು ವಿಚಲಿತ ಮಾಡ್ತದೆ. ವಿರುದ್ಧವಾದ ಕೃತಿ ನಮ್ಮಲ್ಲಿ, ಕರ್ತವ್ಯಗಳು ನಮ್ಮಲ್ಲಿ ಬೆಳೀತವೆ, ನಾವು ಕೆಟ್ಟು ಹೋಗ್ತೇವೆ. ಅದರಿಂದ ನಾವು ಆ ಕೆಟ್ಟ ಜನಗಳಿಂದ, ಕೆಟ್ಟ ವಿಷಯಗಳಿಂದ ನಾವು ದೂರವಾಗಿರಬೇಕು. ಅದರಿಂದ ಶುದ್ಧವಾದ ಶೌಚ, ಆ ವಾಕ್ಯಾಂತರ ಶುದ್ಧಿ ಬೇಕಾದರೆ ದುಷ್ಟ ಜನರ ಸಂಸರ್ಗವನ್ನು ಬಿಡಬೇಕು ಅನ್ನತಕ್ಕಂಥ, ಅದರಿಂದಾಗಿ ಎರಡನೇ ಪಾದ ನಷ್ಟವಾಗ್ತದೆ ಅಂತೇಳಿ ಹೇಳಿ ತಿಳಿಸಿದರು. ಆಮೇಲೆ ದಯೆ ಅನ್ನುವಂಥದ್ದು ಸಂಪತ್ತು ಅಧಿಕಾರದಿಂದ ನಷ್ಟವಾಗಿ ಹೋಗ್ತದೆ. ಇದಕ್ಕೆ ನಿದರ್ಶನ ಹೇಳಿದರೆ ಹಿರಣ್ಯಕಶ್ಯಪು, ಆಮೇಲೆ ಹಿರಣ್ಯಕಶ್ಯಪು, ಹಾಗೆ ರಾವಣನು ಕೂಡ ಆ ಒಂದು ಸ್ಥಾನ ಬಲದಿಂದ, ಮದದಿಂದ, ಐಶ್ವರ್ಯದ ಮದದಿಂದ ತುಂಬ ಸಜ್ಜನರಿಗೆ ಪೀಡೆ ಕೊಡ್ತಾ ಇದ್ದ. ಹಿರಣ್ಯಕಶ್ಯಪು ಆ ಒಂದು ಅಹಂಕಾರದಿಂದ ಮಗನಿಗೆ ಎಷ್ಟು ಪೀಡೆ ಕೊಟ್ಟಿದ್ದಾನೆ. ಸಾತ್ವಿಕ ಶಿರೋಮಣಿ ಭಗವದ್ಭಕ್ತನಾದ ಮಗನಿಗೆ ಎಷ್ಟು ಪೀಡೆ ಕೊಟ್ಟಿದ್ದಾನೆ. ಈ ಪೀಡೆಗೆ ಕಾರಣ ಏನು? ಆ ಇದು ಮದ, ಐಶ್ವರ್ಯದ ಮದ, ಆಮೇಲೆ ಸ್ಥಾನದ ಮದ. ಅದರಿಂದ ಈ ಐಶ್ವರ್ಯ ಸ್ಥಾನಗಳ ಮದ ಅನ್ನುವಂಥದ್ದು ನಮ್ಮ ದಯೆ ಎನ್ನುವಂತಹ ಪಾದವನ್ನು ನಷ್ಟಗೊಳಿಸ್ತದೆ. ಈ ಧರ್ಮದ 3ನೇ ಪಾದ ದಯೆ. ಇನ್ನು ಕೊನೆಯದಾಗಿ ಸತ್ಯ ಅನ್ನುವಂಥದ್ದು ಸುಳ್ಳಿನಿಂದ ನಾಶ ಆಗ್ತದೆ. ನೋಡಿ, ನಾವು ಸತ್ಯ ಹೇಳ್ತಾ ಇರ್ತೇವೆ, ಸ್ವಲ್ಪ ಸುಳ್ಳಿನಲ್ಲಿ ನಾವು ಪ್ರವೃತ್ತಿ ಮಾಡಿದರೆ ಅದು ಬೆಳೆದು ಹೋದರೆ ಸತ್ಯ ತಾನಾಗಿ ಎಲ್ಲ ದೂರ ಆಗಿ ಸತ್ಯ ಹೇಳಬೇಕು ಅನ್ನುವಂಥ ಭಾವನೆಯೇ ಬರುವುದಿಲ್ಲ. ಆ ರೀತಿ ಈಗ ಎಲ್ಲ ಕಡೆಯಲ್ಲೂ ಅಷ್ಟೇ, ಬದುಕಿಗೋಸ್ಕರ ಸುಳ್ಳೇ ಹೇಳುದು, ನೇರ ಶುದ್ಧವಾದ ಬದುಕು ಬೇಡ. ಆ ರೀತಿಯ ಒಂದು ಮಿಥ್ಯಾ ಮಾತುಗಳ, ಸುಳ್ಳು ಮಾತುಗಳ ಬೆಳವಣಿಗೆಯಿಂದ ಸತ್ಯ ದೂರ ಆಗಿ ಹೋಗ್ತದೆ. ಹೀಗೆ ಧರ್ಮದ ಅಂಗಗಳೆಲ್ಲ ಭಗ್ನವಾಗಿ ಸತ್ಯ ಎನ್ನುವ ಧರ್ಮದ 4 ಕಾಲುಗಳು ಕೂಡ ಈ ಅಧರ್ಮದ 4 ಕಾಲುಗಳಿಂದ ನಷ್ಟವನ್ನು ಹೊಂದುತ್ತವೆ ಅಂತೇಳಿ ಹೇಳಿ, ಆದ್ದರಿಂದ ಕಾಲುಗಳನ್ನು ನಷ್ಟಪಡಿಸಿಕೊಂಡು ಅವನು ಎಲ್ಲ ಕಾಲುಗಳನ್ನು ನಷ್ಟಪಡಿಸಿಕೊಂಡು ಧರ್ಮವೇ ಇಲ್ಲ ಆಗ್ತದೆ. ಹಾಗಾದರೆ ಇದೆಲ್ಲ ನಡೆಯದ ರೀತಿಯಲ್ಲಿ ನಾವು ಜಾಗ್ರತೆ ಮಾಡಿಕೊಳ್ಬೇಕು. ಹೀಗೆ ಜಾಗ್ರತೆ ಮಾಡಿಕೊಂಡಾಗ ಮಾತ್ರ ಇದನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಇದನ್ನು ಒಂದು ಗೋವಿನ ನಿದರ್ಶನ ಮೂಲಕವಾಗಿ ನಾವು ಹೇಗೆ ಅವನತಿಗೆ ಒಳಗಾಗ್ತೇವೆ, ಹೇಗೆ ನಾವು ಉದ್ಧಾರ ಆಗಬಹುದು ಅನ್ನುವಂತಹ ವಿಷಯವನ್ನು ಇದರಿಂದ ತಿಳಿಸಿದ್ದಾರೆ. ಅದರಿಂದ ಇಂತಹ ರೀತಿಯಲ್ಲಿ ಇದನ್ನೆಲ್ಲ ತಿಳ್ಕೊಳ್ತಾನೆ. ಇಷ್ಟೆಲ್ಲ ಇವನು ಪರೀಕ್ಷಿತ ರಾಜ ಧರ್ಮದ ಕಾಲು ನಾಶಕ್ಕೆ ಏನು ಕಾರಣ ಅನ್ನೋದನ್ನು ತಾನು ಊಹಿಸಿ ತಿಳ್ಕೊಂಡು ಇನ್ನು ಕಲಿಯನ್ನು ನಿಗ್ರಹ ಮಾಡಬೇಕು ಅನ್ನತಕ್ಕಂಥ ಇದನ್ನೆಲ್ಲ ತಿಳ್ಕೊಂಡು ನೋಡಿ, ಆ ಧರ್ಮ ಹೇಳಿದ್ದೇನು, ಧರ್ಮದೇವತೆ ಹೇಳಿದ್ದೇನು ಹೇಳಿದ್ರೆ ನೀನೇ ತಿಳ್ಕೊ ಅಂತ. ಅವನು ಇದನ್ನೆಲ್ಲ ವಿಮರ್ಶೆ ಮಾಡಿ ಏನು ತಿಳ್ಕೊಂಡ ಹೇಳಿದ್ರೆ, ಇದೇ ಕಾರಣ. ಅದರಿಂದ ಈ ಕಲಿಯ ಪ್ರಭಾವದಿಂದ ಇಂಥದ್ದೆಲ್ಲ ಆದದ್ದು, ಆ ಕಲಿಯನ್ನು ನಿಗ್ರಹ ಮಾಡಬೇಕು ಅಂತ ಕಲಿಯ ನಿಗ್ರಹದಲ್ಲಿ ತಾನು ಪ್ರವೃತ್ತಿಯನ್ನು ಮಾಡ್ತಾನೆ. ಅದಕ್ಕಾಗಿ ಸಾಹಸವನ್ನು ಮಾಡ್ತಾನೆ. ಅವನನ್ನು ದಮನ ಮಾಡಬೇಕು ಅಂತ ಹೇಳುವ ಸಾಹಸಕ್ಕೆ ಇಳಿತಾನೆ. ಮುಂದೆ ಕಲಿಯನ್ನು ಬೆನ್ನು ಹತ್ತಿಕೊಂಡು ಹೋಗ್ತಾನೆ. ಎಲ್ಲಿ ಹೋದರೂ ಬಿಡುವುದಿಲ್ಲ. ಹಾಗೆ ಕೊನೆಗೆ ಕಲಿ ಶರಣಾಗತಿಯನ್ನು ಹೊಂದಿ, ನನಗೆ ಬೇರೆ ಎಲ್ಲಿಯೂ ದಾರಿ ಇಲ್ಲ, ಹೇಗಾದ್ರೂ ಏನಾದರೂ ಒಂದು ಮಾರ್ಗವನ್ನು ನನಗೆ ಇರ್ಲಿಕ್ಕೆ ಒಂದು ಸ್ಥಾನ ಕೊಡು ಅಂತ ಕಲಿ ಪರೀಕ್ಷಿತ ರಾಜನ ಹತ್ರ ಪ್ರಾರ್ಥಿಸಿಕೊಳ್ತಾನೆ. ಮುಂದೆ ಆ ಪ್ರಾರ್ಥನೆಗೆ ಅನುಗುಣವಾಗಿ ಅವನಿಗೆ ಒಂದು ರಕ್ಷಣೆಯನ್ನು ಕೊಡುವ ಅಂತ ಸ್ವಲ್ಪ ಅನುಗ್ರಹವನ್ನು ಮಾಡ್ತಾನೆ. ಅದೇನು ಅನುಗ್ರಹ ಮಾಡ್ತಾನೆ ಅಂತಕ್ಕಂತಹ ವಿಷಯವನ್ನು ಮುಂದಿನ ಪ್ರವಚನದಲ್ಲಿ ನಾವು ನೋಡೋಣ. ಅಂತೂ ಕಲಿ ನಿಗ್ರಹದ ವಿಷಯದಲ್ಲಿ ಕಲಿಯನ್ನು ಗುರುತು ಹಿಡಿದು ಅವನನ್ನು ನಿಗ್ರಹ ಮಾಡುವುದರಲ್ಲಿ ತನ್ನನ್ನು ತೊಡಗಿಸಿ ಲೋಕಕ್ಕೆ ಉಪಕಾರ ಮಾಡಬೇಕು ಅನ್ನತಕ್ಕಂತಹ ಒಂದು ಭಾವನೆಯುಳ್ಳ ರಾಜನಾಗಿ ಮೆರೆದ ಅವನು ಹೇಗೆ ನಿಗ್ರಹ ಮಾಡ್ತಾನೆ ಅಂತಕ್ಕಂತಹ ವಿಷಯವನ್ನು ಮುಂದಿನ ಪ್ರವಚನದಲ್ಲಿ ನೋಡೋಣ.
ಇವತ್ತಿನ ಪ್ರವಚನವನ್ನು ಭಗವಂತನಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.